ಬಾಬಾ ಬುಡನ್ಗಿರಿಯಲ್ಲಿ ಇವತ್ತು ನಾಳೆ ಉರುಸು ನಡೀತಾ ಇದೆ. ಈ ಉರುಸಿಗೆ ಬೇಕಾದಂಥ ಒಂದು ಸೌಹಾರ್ದ ಪರಂಪರೆಗೆ ಕಾಂಗ್ರೆಸ್ ಸರ್ಕಾರ ತಿಲಂಜೆ ಕೊಡ್ತಾ ಇದೆ. ಜಾತ್ಯತೀತ ತತ್ವಗಳಿಗೆ ಒಂದು ದೊಡ್ಡ ಕಡತವನ್ನು ಕೊಡ್ತಾ ಇದೆ. ಅದನ್ನು ವಿರೋಧಿಸಿ ನಾವು ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಎಲ್ಲ ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಪೊಲೀಸರು ನಮ್ಮನ್ನು ಬಂದು ಇವತ್ತು ಅರೆಸ್ಟ್ ಮಾಡ್ತಾಯಿದ್ದಾರೆ. ನಾವು ಇದು ಡೆಮೋಕ್ರಸಿ ಉಳಿಬೇಕು ಮತ್ತು ಕಾಂಗ್ರೆಸ್ ಸರ್ಕಾರ ಇದೇನೋ ಒಂದು ಜಾತ್ಯತೀತ ತತ್ವಗಳಿದೆ, ಒಂದು ಸೂಫಿ ಕಲ್ಚರ್ ಏನಿದೆ ಅದನ್ನು ಉಳಿಸ್ಬೇಕು ಅಂತೇಳಿ ನಾವು ಪ್ರತಿಭಟನೆ ಮಾಡ್ತೀವಿ. ಆ್ಯಕ್ಚುಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವರ ಸರ್ಕಾರ ಇದೆಯಲ್ಲ, ಇದು ಜಾತ್ಯತೀತ ಸರ್ಕಾರ ಅಂತ ನಾವು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ ಸಿದ್ದರಾಮಯ್ಯನವರು ಇದನ್ನು ಇಂತಹ ಒಂದು ವೈವಿಧ್ಯಮಯ ಸೌಹಾರ್ದ ಪರಂಪರೆಯನ್ನು ನಡೆಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಸಿದ್ದರಾಮಯ್ಯ ಸರ್ಕಾರನೇ ಮುಂದೆ ನಿಂತು ಈ ಏನು ಉರುಸು ಬಹುತ್ವದಲ್ಲಿರ್ತಕ್ಕಂಥ ಉರುಸಂತ ಆಚರಣೆಗೆ ಅಡ್ಡಿಪಡಿಸ್ತಾ ಇದೆ. ಇದನ್ನು ನಾವು ಭಾಳ ಕಡಾಖಂಡಿತವಾಗಿ ಖಂಡಿಸ್ತೇವೆ. ಇವತ್ತು ನಾಳೆ ನಾಡಿದ್ದು ಉರುಸು ನಡೀತಾ ಇದೆ ಬಾಬುನಗಿರಿಯಲ್ಲಿ. ಇದನ್ನು ಕಾಂಗ್ರೆಸ್ ಸರ್ಕಾರ ಒಂದು ಜಾತ್ಯತೀತ ತತ್ವಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದೆ. ಸೂಫಿ ಪರಂಪರೆಯನ್ನು ಅನುಷ್ಠಾನ ಮಾಡ್ತಾ ಇಲ್ಲ. ಇದನ್ನು ವಿರೋಧಿಸಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈ ಪ್ರತಿಭಟನೆಯನ್ನು ಮಾಡಲಿಕ್ಕೋಸ್ಕರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮ್ಮನ್ನು ಅರೆಸ್ಟ್ ಮಾಡ್ತಾಯಿದೆ.